ದರ್ಶನ್ಗೆ ಮಾಫಿ ಸಂಕಷ್ಟ ಎದುರಾಗಿದೆ. ಕೊಲೆ ಆರೋಪಿ ದರ್ಶನ್ ವಾದವನ್ನ ಕೇಳಬೇಕಾ ಅಥವಾ ಬೇಡವಾ? ಕೆಲವೇ ಕ್ಷಣಗಳಲ್ಲಿ ಆದೇಶವನ್ನ ಕೋರ್ಟ್ ಕೊಡುತ್ತೆ. 59ನೇ ಸಿಸಿಎಚ್ ಕೋರ್ಟ್ ಆದೇಶವನ್ನ ಕಾಯ್ದಿರಿಸಿದೆ. ಸತ್ಯ ಹೇಳ್ತೇನೆಂದು ಪ್ರದೋಷ್ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಪ್ರದೋಷ್ ಅರ್ಜಿಗೆ ದರ್ಶನ್ ಪರ ವಕೀಲರಿಂದ ಆಕ್ಷೇಪಣೆಗೆ ಅವಕಾಶವನ್ನ ಕೇಳಿದ್ದಾರೆ ದರ್ಶನ್ ಪರ ವಕೀಲರು. ಹಾಗಾಗಿ ದರ್ಶನ್ ಅವರಿಗೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅವರ ಅತ್ಯಾಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ದಂತಹ ಪ್ರಕರಣದ 14ನೇ ಆರೋಪಿ ಪ್ರದೋಷ್ ದೊಡ್ಡ ಕಂಟಕವಾಗ್ತಾ ಇದ್ದಾರೆ. ನಾನು ಮಾಫಿ ಸಾಕ್ಷಿ ಆಗ್ತೀನಿ ಅಂತ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಆ ಅರ್ಜಿಯಲ್ಲಿ ರೇಣುಕಾಸ್ವಾಮಿ ಕೊಲೆ ಆದಂತಹ ದಿನದ ಎಲ್ಲ ಒಂದಷ್ಟು ಪ್ರಮುಖ ಘಟನಾವಳಿಗಳನ್ನ ಕೂಡ ಪ್ರದೋಷ್ ಪ್ರಸ್ತಾಪಿಸಿದ್ದಾರೆ.